ಆಗಸ್ಟ್ 3ರ ಒಳಗೆ ಬರಗಾಲ ಘೋಷಣೆ ಮಾಡಬೇಕು. ಬರಗಾಲ ಘೋಷಣೆ ಮಾಡದೇ ಇದ್ರೆ ರೈತರ ಜೊತೆ ಹೋರಾಟವನ್ನ ಮಾಡ್ತೀವಿ. ರಾಜ್ಯ ಸರ್ಕಾರಕ್ಕೆ ವಿಪಕ್ಷ ನಾಯಕ ಅಶೋಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇಡೀ ದಿನ ಹೊಲಗಳಲ್ಲಿ ಕುಳಿತು ಬೃಹತ್ ಪ್ರತಿಭಟನೆ ಮಾಡ್ತೀವಿ. ಗುಳೆ ಹೋಗೋದನ್ನ ರಾಜ್ಯ ಸರ್ಕಾರ ತಡಿತಾ ಇಲ್ಲ. ಟೆಂಡರ್ ಕಮಿಷನ್ ಹೊಡೆಯೋದರಲ್ಲಿ ಸರ್ಕಾರ ಬ್ಯುಸಿಯಾಗ್ಬಿಟ್ಟಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೇರ್ಲೆಸ್ ಆಗಿದೆ. ಅಧಿವೇಶನದಲ್ಲಿ ರೈತರ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪ. ಬೋನಹಳ್ಳಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಹೇಳಿಕೆ ಇದು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಗ್ರಾಮ. 23,000 ಅಧಿಕಾರಿಗಳಿಗೆ ಮಾಡ್ಕೊಂತ ಬರೋಕ್ ನಾವು 48 ತಾಸಲ್ಲಿ ಫ್ರೀಯಾಗಿ ಕೊಡಬೇಕಂತಿದೆ ಸರ್. ಸರ್ಕಾರನ ರಿಪೇರಿ ದುಡ್ಡು ಭರಿಸ್ತಾ ಇದೆ. ಆದ್ರೂ ಕೂಡ ಇವತ್ತು ಇಡೀ ರಾಜ್ಯದಲ್ಲಿ ಬರಗಾಲ ಪೂರ್ತಿ ಆಲ್ಮೋಸ್ಟ್ ಆಲ್ 150ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರಗಾಲ ಬಂದಿದೆ. ಸೊ ಇಷ್ಟು ದೊಡ್ಡ ಬರಗಾಲ, ಅದ್ರ ಬಗ್ಗೆ ಮುಖ್ಯಮಂತ್ರಿ ಕಾಳಜಿ ಇಲ್ಲ. ಅವರು ಯಾವುದೇ ಸಭೆಗಳನ್ನ ಮಾಡಿ ಜಿಲ್ಲಾವಾರು ಬರಬೇಕಾಯ್ತು. ಮುಖ್ಯಮಂತ್ರಿ ದಿನಕ್ಕೊಂದು 3-4 ಜಿಲ್ಲೆಗಳಿಗೆ ಭೇಟಿ ಮಾಡಿ ಸಭೆ ಮಾಡಿ ಅಧಿಕಾರಿಗಳಿಗೆ ಚುರುಕು ಮುಟ್ಬೇಕು. ಇವಾಗೆಲ್ಲ ನಾನು ತಹಸೀಲ್ದಾರ್ ಎಲ್ಲ ಕೇಳ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು ಇನ್ನು ಬರ ಘೋಷಣೆ ಆಗಿಲ್ಲ, ಘೋಷಣೆ ಆದ್ಮೇಲೆ ನಮ್ದೆಲ್ಲ ಕಾರ್ಯಕ್ರಮ, ಈಗೆಲ್ಲ ಟ್ರೈನಿಂಗ್ ಮಾಡ್ತಾ ಇದ್ದೀರಿ ಅಂತ. ಅಂದ್ರೆ ಇಷ್ಟು 2 ತಿಂಗಳಿಂದ ಬರಗಾಲ ಬಂದ್ರೂ ಕೂಡ ಇನ್ನು ಟ್ರೈನಿಂಗ್ ಅಲ್ಲೇ ಇದ್ದಾರೆ. ಜಿಲ್ಲಾಡಳಿತ ಇನ್ನು ಟ್ರೈನಿಂಗ್ ಕೊಡೋದು ಅಂತ ಇನ್ನು ಕೆಲಸಕ್ಕೆ ಇಳಿದಿಲ್ಲ. ಪರಿಹಾರ ಏನ್ ಕೊಡಬೇಕು ಅದಕ್ಕೆ ಇಲ್ಲ. ಮತ್ತೆ ರೈತರೆಲ್ಲ ಗುಳೆ ಹೋಗ್ತಾ ಇದ್ದಾರೆ, ಕೆಲಸಕ್ಕೋಸ್ಕರ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದ್ದಾರೆ. ಅದನ್ನ ತಡೆಗಟ್ಟಕ್ಕೆ ಏನ್ ಮಾಡಬೇಕು, ಅವ್ರಿಗೆಲ್ಲ ಆಹಾರ ಒದಗಿಸುವಂತದಕ್ಕೆ ಏನು ಕ್ರಮ ತೆಗೆದುಕೊಳ್ಬೇಕು. ಮೇವಿಲ್ಲ. ಇಡೀ ಸರ್ಕಾರನೇ ಕೇರ್ಲೆಸ್. ಏನು ಅನಿಸ್ತಾನೆ ಇಲ್ಲ ಅವ್ರಿಗೆ. ಬರಗಾಲ ಬಂದಿದೆ ಅಂತ ಏನು ಅನಿಸ್ತಾನೆ ಇಲ್ಲ. ಯಾಕಂದ್ರೆ ಅವ್ರ ಕಮಿಷನ್ ಕರೆಕ್ಟ್ ಆಗಿ ಹೋಗ್ತಾ ಇದೆಯಲ್ಲ, ಚಂದ ವಸೂಲಿ. ಎಲ್ಲಾ ಕಾಂಟ್ರಾಕ್ಟ್ಗಳು ಕರೆಯೋದು, ಟೆಂಡರ್ ಮಾಡೋದು, ಇದರಲ್ಲಿ ಕಮಿಷನ್ ಹೊಡೆಯೋದ್ರಲ್ಲೇ ಸರ್ಕಾರ